ಹಾಯ್ ಫ್ರೆಂಡ್ಸ್, ನೋಡಿ ಮನೆಗೆ ಬಂದ್ಬಿಟ್ಟೆ. ಇವಾಗ ಬಂದ್ಬಿಟ್ಟು ಇನ್ನೇನು 5 o'clock ಥರ ಆಗ್ತಾ ಇದೆ. ಇನ್ನು 15 minutes ಇದೆ. ಅದಕ್ಕೆ ಬೇಗ ಬಂದ್ಬಿಟ್ಟು ಫ್ರೆಂಡ್ಸ್, ಇನ್ನೂ ಬೇಗ ಬರಬೇಕು ಅಂತ ಅಲ್ಲಿ ಜಾಗ ಇರಲಿಲ್ಲ ಆಚೆ ಬರೋಕ್ಕೆ. ಅದಕ್ಕೆ ಹಾಗೆ ಇದ್ದೋದೆ. ಇಲ್ಲೇ ನನಗೆ ಬಟ್ಟೆ ಸ್ಟಿಚಿಂಗು ಇನ್ನೂ ಅದು ಇದು ಅಂತ ಇರುತ್ತಲ್ವ. ಇಷ್ಟೊತ್ತಿಗೆಲ್ಲ ಎಲ್ಲರೂ ಬಂದು ಹೋದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೋಗಿ ಬಂದ್ಬಿಟ್ಟೆ. ಇನ್ನು ಫಂಕ್ಷನ್ ಏನೂ ಇನ್ನೂ ಆಗಿರಲಿಲ್ಲ, ಆಗ್ತಾ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ನೋಡಿ, ನಾನು ಈ ಸ್ಯಾರಿನ ಹಾಕ್ಕೊಂಡು ಹೋಗಿದ್ದೆ. ಅದು ನನ್ನ ಮಗನಿಗೆ ಮ್ಯಾಚಿಂಗ್ ಆಗುತ್ತೆ ಡ್ರೆಸ್ಗೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿದ್ರೆ ಡ್ಯಾನ್ಸ್ಗೆ ಬೇರೆ ಬಟ್ಟೆ ಹಾಕ್ಕೊಂಬಿಟ್ಟಿದ್ದ. ಸರಿ ಬಿಡಿ ಅಂತ ಹೇಳ್ಬಿಟ್ಟು ಹೋಗಿ ರೈಸ್ ಮಾಡಿದ್ದೆ ಅಲ್ವಾ, ರೈಸ್ ಮಾಡಿ ಕಟ್ಬಿಟ್ಟು ಬಂದ್ಬಿಟ್ಟೆ ಫ್ರೆಂಡ್ಸ್. ಈ ಥರ ಇದೆ. ಇನ್ನು ಏನಾದರೂ ಕೆಲಸ ಮಾಡಬೇಕು, ಬಟ್ಟೆ ಸ್ಟಿಚಿಂಗು, ಹಾರ್ ಕಟ್ಟಿಂಗು, ಆ ಥರ. ಬನ್ನಿ ಇನ್ನು ಇವಾಗ ಕಾಫಿ ಕುಡಿಯೋಣ. ಕಾಫಿ ಕುಡಿದು ಮತ್ತೆ ಡ್ರೆಸ್ ಸ್ಯಾರಿ ಎಲ್ಲನೂ ಬಿಚ್ಚಿ ಬೇರೆ ಹಾಕ್ಕೊಂಡು ಹೋಗಿ ಇನ್ನು ಕೆಲಸ ಮಾಡಬೇಕು. ನೋಡಿ, ನಮ್ಮ ಚಿನ್ನ ಎಲ್ಲೋಗಿದ್ದೆ ಅಂತ ಜಗಳ ಮಾಡ್ತಾಯಿದೆ. ಇಲ್ಲಿ ಬಂದ್ಬಿಟ್ಟು ನಾನು ಹಾಗೆ ತರಕಾರಿ, ಇವತ್ತು ಸೋಮವಾರ ಸಂತೆ ಆಗಿರೋದ್ರಿಂದ ತರಕಾರಿನೂ ಹಾಗೆ ತೊಗೊಂಬಂದ್ಬಿಟ್ಟೆ ಎಲ್ಲನೂ. ಅದು ಅವರೆಕಾಯಿ 2.5 kg 100 ರೂಪಾಯಿ ಅಂತ ಹೇಳಿದರು. ಮತ್ತು ಇದರಲ್ಲೆಲ್ಲ ತರಕಾರಿಗಳೆಲ್ಲ ಇದ್ದಾವೆ, ತಗೊಂಡು ಬಂದ್ಬಿಟ್ಟೆ. ಇನ್ನು ನನ್ನ ಮಗ ಇದ್ದಿದ್ರೆ ತಿನ್ನೋಕ್ಕಂತೆ ಅದು ಇದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದ. ಏನಾದರೂ ಮಾಡ್ಕೊತ ಹೇಳ್ಬಿಟ್ಟು ನಾನು ತರಕಾರಿ ಮಾತ್ರ ತಗೊಂಡು ಬಂದ್ಬಿಟ್ಟೆ. ಹಾಗೆ ಬಂದ್ಬಿಡ್ತಾಯಿದ್ದೆ ಫ್ರೆಂಡ್ಸ್. ಮತ್ತೆ ನೆನಪಾಯಿತು, ನನ್ನ ಮಗ ಲೇಟಾಗಿ ಬರ್ತಾನಲ್ವ, ಮತ್ತು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ನಾನೇ ಹೋಗಬೇಕು ಅಂತ ಹೇಳ್ಬಿಟ್ಟು ಆವಾಗಲೇ ತೊಗೊಂಡು ಬಂದ್ಬಿಟ್ಟೆ. ಇನ್ನು ನಮ್ಮ ದೊಡ್ಡ ಮಗನೂ ಅಷ್ಟೇ, ಇವತ್ತು ಎಕ್ಸಾಮ್ ಇದೆಯಲ್ಲ, 2 ಗಂಟೆಯಿಂದ 5 ಗಂಟೆವರೆಗೂ ಅಂತ. ಇನ್ನು ಅಲ್ಲಿ ಕೋಲಾರಿಂದ ಇಲ್ಲಿಗೆ ಬರೋಷ್ಟರೊಳಗೆ 7:30 8 ಗಂಟೆ ಆಗುತ್ತೆ. ಅದಕ್ಕೋಸ್ಕರ ಅದು ನೆನಪಾಗಿ ಮತ್ತೆ ತರಕಾರಿ ತಗೊಂಡು ಹಾಗೆ ಬಂದ್ಬಿಟ್ಟೆ. ಇನ್ನೇನು ಹೋಗೋಷ್ಟಿಲ್ಲ. ಇನ್ನು ನನ್ನ ಕೆಲಸ ಇವತ್ತು ಮಾಡಬೇಕು, ಸೋಮವಾರ ಅಲ್ವಾ. ನಮ್ಮವರು ಸಿಂಪಲಾಗಿ ಆ ಥರ ಮಾಡಿ ಹೋಗಿ ಇನ್ನು ನಾನು ಪೂಜೆ ಮಾಡಿ ಹೋಗಿ ಬಟ್ಟೆ ಕೆಲಸ ಮಾಡಬೇಕು. ಇನ್ನು ನೈಟೆಲ್ಲನೂ ಇದ್ದು ಕಟ್ ಮಾಡೋದು, ಸ್ಟಿಚ್ ಮಾಡೋದು ಆ ಥರ ಮಾಡಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಆಗಲ್ಲ. ಇನ್ನು ಅಡುಗೆನೂ ಏನಾದರೂ ಮಾಡಬೇಕಾಗತ್ತೆ. ಸೊಪ್ಪು ಅದೆಲ್ಲ ತೊಗೊಂಬಂದಿದ್ದೀನಿ, ಏನಾದರೂ ನೋಡೋಣ ಏನು ಮಾಡೋದು ಅಂತ ಹೇಳಿಬಿಟ್ಟು. ಬೆಳಗ್ಗೆ ನೋಡಿದ್ರಲ್ಲ ಚಿತ್ರಾನ್ನ ಮತ್ತು ಪನ್ನೀರ್ ಪಲಾವ್, ಪಲಾವ್ ಅಲ್ಲ, ಪನ್ನೀರ್ ಫ್ರೈಡ್ ರೈಸು. ಅವ್ರಿಗೆ ನೋಡಿ, ಇದು ನಮ್ಮ ಅವ್ರಿಗೆ ನೋಡಿ ಪನ್ನೀರ್ ಫ್ರೈಡ್ ರೈಸು ಇದೆ, ಅಲ್ಲಿಗೆ ತೊಗೊಂಡೋಗಿದ್ದು. ಮತ್ತು ಚಿತ್ರಾನ್ನ ಅದು ಇದು ಇದೆ. ನನ್ನ ಮಗ ಬಂದರೆ ಬೇಗನೆ ಅದು ಮಾಡಿದ್ದಿತ್ತು ಬೆಳಗ್ಗೆ. ಇನ್ನು ಇವಾಗ ಏನಾದರೂ ಸಾಂಬಾರು ಮಾಡಬೇಕಾಗತ್ತೆ. ನೋಡೋಣ ಏನೆಲ್ಲ ಆಗುತ್ತೆ ಏನೋ ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾಯಿರಿ, ನಿಮಗೆ ಇಷ್ಟ ಆದರೆ. ಇವಾಗ ಹಾಲು ಕಾಯಿಸೋಕ್ಕೆ ಸ್ವಲ್ಪನೇ ಇದ್ದಿತ್ತು, ಅಂದರೆ ಎಮ್ಮೆ ಹಾಲು ಕೊಟ್ಟಿದ್ರು, ಅದಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅವ್ರು ಈ ನಡುವೆ ಬೆಳಗ್ಗೆ ಕೊಟ್ಬಿಡ್ತಾರೆ. ಬೆಳಗ್ಗೆ ಕಾಯಿಸಿದ್ದೀನಿ ಅಂದರೆ ನನಗೆ ಕಾಪಿಗೇನು ಆಗೋಗುತ್ತೆ, ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ. ಮತ್ತು ಸಾಯಂಕಾಲ ಅಂದರೆ ನೋಡ್ತೀನಿ, ಇವತ್ತು ಇಟ್ಟಿದ್ದೀನಿ ಅವಳ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹಾಗೆ ಇಟ್ಟರೆ ಒಡೆದೋಗತ್ತಾ ಇಲ್ವಾ ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಾಳೆಯಿಂದ ಕಾಯಿಸೋದು ಏನು ಮಾಡೋದು ನೋಡಬೇಕು. ಇವಾಗ ಎತ್ತಿ ಕಾಯಿಸ್ತೀನಿ. ಇನ್ನು ಲೇಟು ಅಂದರೆ ಏನಾದರೂ ಒಡೆದೋದ್ರೆ ವೇಸ್ಟ್ ಆಗುತ್ತಲ್ಲ. 1 ಲೀಟರ್ ಹಾಲು. ನಾನು ಕಾಫಿ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊತೀನಿ ಹೋಗಿ. ಬನ್ನಿ, ಆವಾಗಿಂದ ಅವ್ರ್ಯಾರು ಬಟ್ಟೆಗೆ ನೆನ್ನೆ ಸ್ಟಿಚ್ ಮಾಡಿದಲ್ವ, ಬೋಟ್ ನೆಕ್ ಬ್ಲೌಸು ಒಂದು ಬ್ಲಾಕ್ದು, ಅದಕ್ಕೆ ನೆನ್ನೆ ಅಂದರೆ ಆವಾಗಿಂದ ಕಾಲ್ ಮಾಡ್ತಾನೆ ಇದ್ದಾರೆ. ಅಂದರೆ ಮನೆಯಲ್ಲಿ ಇದ್ಕೊಂಡೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡಿದ್ದಾರೇನು. ಕಾಲ್ ಮಾಡ್ತಾನೆ ಇದ್ದಾರೆ. ಇಲ್ಲಿ ಈ ಥರ ಹೋಗಿದ್ದೀನಮ್ಮ, ಇಲ್ಲ ಅಂತ ಹೇಳಿದ್ರೂ ಬಿಡ್ತಾಯಿಲ್ಲ. ಸರಿ ಬನ್ನಿ, ಅವ್ರಿಗೂ ಫೋನ್ ಮಾಡೋಣ, ಬಂದಿದ್ದೀನಿ, ಬಂದು ತೊಗೊಂಡೋಗಿ ಅಂತ. ತಗೊಂಡೋದ್ರೆ ನನಗೂ ಅಮೌಂಟ್ ಬರುತ್ತಲ್ವ, ಅದಕ್ಕೆ ಬನ್ನಿ. ಬೆಳಗ್ಗೆ ಅರ್ಜೆಂಟಾಗಿ ಹೋದೆ, ಎಲ್ಲಂದಲ್ಲಿ ಎಲ್ಲ ಇಟ್ಟು. ಇನ್ನು ನನಗೆ ಕಾಫಿ ಕುಡಿಬೇಕಾಗಿತ್ತು. ಅವತ್ತು ಬೇರೆ ಸೋಮವಾರ ಆಗಿರುತ್ತೆ, ಉಪವಾಸ ಇರ್ತೀನಿ. ಸರಿ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಬಂದ ತಕ್ಷಣ ಇನ್ನೇನು 4:30 ಆ ಥರ ಆಗೋಯ್ತು ಬಿಡಿ ನಾನು ಬರೋಷ್ಟರೊಳಗೇ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ.
ಅಲ್ಲಿ ಇನ್ನೂ ತುಂಬ ಟೈಮ್ ಆಗ್ತಾಯಿತ್ತು ಫ್ರೆಂಡ್ಸ್. ಇನ್ನು ಡ್ಯಾನ್ಸು ಅದು ಸ್ಪೀಚ್ ಕೊಡೋದೇ ಇನ್ನು ಕೊಡ್ತಾನೆ ಇದ್ದರು. ಇನ್ನೂ ಇದ್ದರು ಒಂದು 5-6 ಜನ ಇನ್ನೂ ಇದ್ದರು. ಮತ್ತು ಅಷ್ಟರೊಳಗೆ ಒಂದು 3 ಜನ ಏನೋ ಸ್ಪೀಚ್ ಕೊಟ್ಟರು. ಇನ್ನು ಇರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಯಾವಾಗಲೂ ಡ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಬಂದ್ಬಿಟ್ಟೆ. ನನ್ನ ಮಗನೂ ಸೇರಿದ್ದ ಡ್ಯಾನ್ಸ್ಗೆ ಅಂತ ಹೇಳ್ಬಿಟ್ಟು. ಸರಿ ನನಗಿಲ್ಲಿ ಬಟ್ಟೆ ಸ್ಟಿಚಿಂಗು ಇತ್ತಲ್ವ, ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಹೋಗ್ತೀನಪ್ಪ ನಾನು ಅಂತ ನನ್ನ ಮಗನಿಗೆ ಹೇಳಿ ನಾನು ಬಂದುಬಿಟ್ಟೆ. ಇನ್ನು ಅಲ್ಲಿ ಬರೋಷ್ಟೊಳಗೆ ಆಗಾಗಲೇ ಹೇಳ್ತಾಯಿದ್ರು ದಾರಿಯಲ್ಲಿ ಬರ್ತಾ, ನಿನಗೋಸ್ಕರ ಯಾರ್ಯಾರು ಬಂದಿದ್ದರು, ಬಂದು ಕರೆದು ಹೋಗ್ತಾಯಿದ್ರು ಅಂತ ಹೇಳಿಬಿಟ್ಟು ಕಸ್ಟಮರ್ಸ್, ಅಂದರೆ ಐಬ್ರೋಗೆ ಆ ಥರ ಎಲ್ಲನೂ. ಇನ್ನು ಇವತ್ತು ಸೋಮವಾರ ಆಗಿರುತ್ತೆ, ಬುಧವಾರನೇ ಜನವರಿ 1 ಆಗಿರೋದ್ರಿಂದ ಇನ್ನು ಎಲ್ಲರೂ ಬರ್ತಾಯಿದ್ರು. ಅದಕ್ಕೆ ಅಂತ ಹೇಳ್ಬಿಟ್ಟು ಬೇಗನೆ ಬಂದೆ ಅಲ್ಲಿಗೂ. ಸರಿ ಏನೋ ಹೋಗಿ ವಿಸಿಟ್ ಮಾಡಿಕೊಂಡು ಬಂದಿದ್ದಾಯ್ತಲ್ವ ಸಾಕು ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ಇಲ್ಲಿ ಬಂದುಬಿಟ್ಟು ಇನ್ನು ನಮ್ಮವರೆಲ್ಲನೂ ಊಟ ಎಲ್ಲನೂ ತಿಂದಿಲ್ವ, ಅದನ್ನು ಎಲ್ಲನೂ ತೆಗೆದು ಇನ್ನು ಈ ಥರ ಮನೆ ಕೆಲಸ, ಇನ್ನು ಏನಾದರೂ ಬಟ್ಟೆ ಸ್ಟಿಚಿಂಗು, ಕಟಿಂಗು ಏನಾದರೂ ಇದ್ದರೆ ಆ ಥರ ಎಲ್ಲನೂ ಮಾಡ್ಕೋಬೇಕು. ಬೆಳಗ್ಗೆ ಹೋಗೋವಾಗ ಅರ್ಜೆಂಟಲ್ಲಿ ಹೋಗ್ಬಿಟ್ಟೆ. ಈ ಹಿಂದಿನ ವೀಡಿಯೋದಲ್ಲಿ ಹಾಕಿರ್ತೀನಿ, ಯಾರಾದರೂ ನೋಡದೇ ಇದ್ದರೆ ಹೋಗಿ ನೋಡ್ಕೊಂಬನ್ನಿ. ಅಂದರೆ ನಮ್ಮ ಮಗನ ಸ್ಕೂಲು ಫಂಕ್ಷನು ಯಾವ ಥರ ಎಲ್ಲ ಆಯಿತು, ಅಂದರೆ ಸ್ಕೂಲಲ್ಲ ಕಾಲೇಜು, ಅಂದರೆ ಸ್ಕೂಲು ಕಾಲೇಜು ಎರಡೂ ಮಕ್ಕಳನ್ನು ಕಂಬೈಂಡಾಗಿ ಮಾಡಿರೋವಂಥದ್ದು. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಅನ್ನಿಸ್ತು ಚಿಕ್ಕವಾಗಿಂದನೇ ಆಗಬೇಕಾಗಿತ್ತು, ಅಂದರೆ ಸ್ಕೂಲು ಇದರಿಂದನೇ ಆಗಬೇಕಾಗಿತ್ತು ಚೆನ್ನಾಗಿ. ಒಂಥರ ಇವಾಗ ನನ್ನ ಮಗನಿಗೆ ಕಾಲೇಜಿಗೆ ಕಳಿಸ್ತಾ ಇದ್ದೀನಲ್ವ, ಆವಾಗಿಂದ ಅನಿಸುತ್ತೆ ಸ್ಕೂಲು ಕಾಲೇಜಿಗೆ ಆಗಬೇಕಾಗಿತ್ತು. ಹಾಕಿದ್ರೆ ಒಂಥರ ನೋಡಿ ಇವುಗಳಿಗೂ ಊಟ ಬೇಕಂತ ಎಲ್ಲನೂ ಚೆನ್ನಾಗಿರ್ತಾಯಿತ್ತು ಅಂತ. ನಾನು ಬರೋಷ್ಟೊಳಗೆ ಬಂದಿದ್ದಾವೆ, ಇನ್ನು ನಾಯಿ ಮರಿಗಳು ನೋಡಿಲ್ಲ. ತುಂಬಾ ನಾವು 1 ಅವರ್ ಆಗುತ್ತೆ ಇಲ್ಲಿಂದ, ನಮ್ಮೂರಿಂದ ಅಲ್ಲಿಗೆ ಕಾಲೇಜ್ ಹತ್ರ ಹೋಗೋದಕ್ಕೆ. ಅದಕ್ಕೋಸ್ಕರ ನಮ್ಮವರು ಬೇಡ ಅಷ್ಟು ದೂರ, ಅಷ್ಟು ಟ್ರೈನಾಗಿ ಹೋಗ್ತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು ಇದು ಮಾಡಿ ಆ ಥರ ಆಯಿತು. ಈ ಕಡೆನೇ ಹಾಕಿದ್ದಾಯಿತು. ಇವಾಗ ನನ್ನ ಮಗನಿಗೆ ಕಾಲೇಜ್ ಹಾಕಿರೋದ್ರಿಂದ ಈಗ ಅನ್ನಿಸ್ತಾ ಇದೆ, ಮೊದಲೇ ಹಾಕಿದ್ರೆ ಇನ್ನೂ ಚೆನ್ನಾಗಿ ಓದ್ಬೋದಾಗಿತ್ತು, ಇನ್ನೂ ಚೆನ್ನಾಗಿ ಡಿಸಿಪ್ಲಿನ್ಡಾಗಿ ಸ್ಟ್ರಿಕ್ಟಾಗಿ ಮಕ್ಕಳಿಗೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಚೆನ್ನಾಗಿ ಹೇಳ್ಕೊಡೋರು ಅಂತೇಳಿ ಈಗ ಅನ್ನಿಸ್ತಾ ಇದೆ. ಯಾರಾದರೂ ಸೇರ್ಸಂಗಿದ್ರೆ ಸೇರಿಸಿ, ಅಂದರೆ ಭೈರವೇಶ್ವರ ಸ್ಕೂಲು ಕಾಲೇಜು ಎಲ್ಲರಿಗೂ ಗೊತ್ತಿರತ್ತೆ, ಈ ಕಡೆ ಸುತ್ತಮುತ್ತಲೆಲ್ಲರಿಗೂ ಚೆನ್ನಾಗಿದೆ ಎಜುಕೇಷನ್ನು ಎಲ್ಲನೂ. ಸೇರ್ಸಂಗಿದ್ರೆ ಸೇರಿಸಿ, ನಾನೇನು ಪ್ರಮೋಷನ್ನು ಆ ಥರ ಅಲ್ಲ, ನನಗೆ ಮನಸ್ಸಿಂದ ಇಷ್ಟ ಆಗಿದ್ದು ನಾನು ಹೇಳ್ತಾ ಇದ್ದೀನಿ. ವ್ಯಾನ್ ಅನುಕೂಲವೂ ಇದೆ, ಹಾಗೆ ಬಸ್ ಅನುಕೂಲಗಳೂ ಇದ್ದಾವೆ. ಇಲ್ಲಿಂದ ಶುರು ಬಸ್ಸಿಗೆ ಹೋಗ್ಬೋದು, ಆದರೆ ತುಂಬಾ ರಶ್ ಇರುತ್ತೆ. ವ್ಯಾನೂ ಇರುತ್ತೆ, ಆರಾಮಾಗಿ ವ್ಯಾನಲ್ಲೂ ಹೋಗ್ಬೋದು. ಒಳ್ಳೆ ಬಸ್ಸಲ್ಲಂದರೆ ಹಾಕಿ ಅನಿಸುತ್ತೆ ಆ ಬಸ್ಸುಗಳಲ್ಲಿ ಓಡಾಡುವಾಗ ಮಕ್ಕಳು ಈ ಥರ ಎಲ್ಲ ಹೋಗ್ತಾರಲ್ಲ, ಈ ಥರ ಹೋಗ್ಬೇಕಾ, ಅಂದರೆ ಗಂಡು ಮಕ್ಳಿಗೇನೋ ಸರಿ ಹೋಗುತ್ತೆ. ಹೆಣ್ಮಕ್ಳು ಹಾಕಿ ಒಂಥರ ಮೂಟೆನಲ್ಲಿ ಹುಲ್ಲಾಕಿ ತುರ್ಕಿರ್ತಾರಲ್ವ, ಅಂದರೆ ಮೊದಲು ಹುಲ್ಲಿಗೆ ಅಂದರೆ ಹಸುಗೆಲ್ಲ ತಗೊಂಬರಕ್ಕೆ ಹೋಗ್ತಾಯಿದ್ವಲ್ಲ, ಆ ಥರ ಇರುತ್ತೆ ಅಂತ ನನ್ನ ಫೀಲಿಂಗು. ಯಾರು ಏನೋ ಅಂದ್ಕೋಬೇಡಿ. ಆ ಥರ ಅಲ್ಲಿಂದ ಇಲ್ಲಿಗೆ ಉಜ್ಜಿಕೊಂಡು ಬಂದು ಆ ಥರ ಮಾಡ್ತಾಯಿರ್ತಾರೆ. ಈ ಕಡೆ ಇಳಿಯೋ ಥರನೂ ಇರೋಕ್ಕಾಗೋದಿಲ್ಲ, ಮಕ್ಕಳು ಜಾಸ್ತಿ ಇರ್ತಾರೆ. ಮತ್ತು ಬರೋವಾಗ ಆ ಕಡೆ ಲಾಸ್ಟಿಂದ ಈ ಕಡೆಗೆ ಬಂದು ಇಳಿಬೇಕು, ಆ ಥರ ಎಲ್ಲ ಇರುತ್ತೆ. ಆದರೆ ಅದೇ ವ್ಯಾನೂ ಇರುತ್ತೆ ಫೆಸಿಲಿಟಿ, ಅದಕ್ಕೂ ಹೋಗ್ಬೋದು ಬೇಕಿದ್ರೆ, ಚೆನ್ನಾಗಿರುತ್ತೆ. ಭೈರವೇಶ್ವರ ಸ್ಕೂಲು ಕಾಲೇಜು ಎರಡೂ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮಕ್ಕಳಿಗೆ ಸ್ಕೂಲಿಂದನೇ ಆಗಬೇಕಾಗಿತ್ತು ಅಂತ ಹೇಳಿ ಅನ್ನಿಸ್ತು. ನಾನು ಹೇಳ್ದಲ್ವ ಮೊದಲಿಂದನೇ ಹೇಳಿದೆ, ಅದು ದೂರ ಅಂತ ಹೇಳ್ಬಿಟ್ಟು ನನ್ನವರು ಮಾಡಿದ್ದು. ಇವಾಗ ನನ್ನ ಮಗನಲ್ಲಿ ಚಿಕ್ಕ ಮಗ ಅಲ್ಲೇ ಹೋಗ್ತಾ ಇರೋದು, ಫಸ್ಟ್ ಇಯರು PU. ಬನ್ನಿ ಫ್ರೆಂಡ್ಸ್, ಅದೆಲ್ಲ ಆಗಿದ್ದಾದಮೇಲೆ ಇನ್ನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು, ಇನ್ನು ಇಲ್ಲಿ ಬಟ್ಟೆಗಳೆಲ್ಲ ಆಗಾಗ್ಗೆ ನೈಟಲ್ಲಿ ಸ್ಟಿಚ್ ಮಾಡಿದ್ದು ಆಗಾಗ್ಗೆ ಬಿಟ್ಟು ಹೋಗಿದ್ದು, ಅದನ್ನೆಲ್ಲನೂ ಮಡಿಸಿ ಕವರ್ಗೆಲ್ಲನೂ ಇಡ್ತಾಯಿದ್ದೀನಿ. ಅದು ಉಪ್ಪು ಇದೇನಾದರೂ ಹಾಕೋದು ಈ ಥರ ಎಲ್ಲನೂ ಮಾಡಿಕೊಂಡು ನೈಟಲ್ಲಿ ಸ್ಟಿಚ್ ಮಾಡಿದೆ ಅಲ್ವಾ, ಫಾಲ್ಸ್ ಹೊಲಿದು ಹಾಗಾಗಿ ಬಿಟ್ಬಿಟ್ಟಿದ್ದೆ. ಅದಕ್ಕೆ ಇವಾಗ ಎಲ್ಲನೂ ಮಡಚಿ ಇಡ್ತಾಯಿದ್ದೀನಿ. ಉಕ್ಸು ಎಲ್ಲನೂ ಹಾಕಿ ಇಟ್ಟಿದ್ದೆ.
ಎಲ್ಲನೂ. ಇನ್ನು ಅವರು ಕೆಲವೊಬ್ಬರು ಬರ್ತಾರೆ ಅಂತ ಹೇಳಿ ಫೋನ್ ಮಾಡ್ತಾನೆ ಇದ್ರು, ಆಯ್ತು ಅಂತ. ಇವಾಗ ನಾನು ಮಾಡ್ತಾ ಇದ್ದೀನಲ್ಲ, ಅವರು ಸರಿ ಬಂದಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದೆ. ಕಾಲ್ ಮಾಡಿದ್ರೆ ಮತ್ತೆ ಬರಲಿಲ್ಲ. ಮತ್ತೆ ಇನ್ನೇನು 2 ವೀಕ್ಸ್ಗೇನೋ ಬಂದರು, ಆದರೆ ಸಾಲ ತಗೊಂಡು ಹೋದರು. ಅವಾಗ ಮಾತ್ರ ಅಷ್ಟು ಅರ್ಜೆಂಟ್ ಮಾಡಿ ಆಯಿತಾ ಅಂತ ಹೇಳಿಬಿಟ್ಟು ಆ ಥರ ಮಾಡಿದ್ರು. ನಾನು ಕಾಲೇಜ್ ಹತ್ರ ಹೋಗಿದ್ದೀನಿ, ಬಿಡ್ತಾಯಿಲ್ಲ. ಬಂದ್ರಾ ಫೋನ್ ಮಾಡಿ ಅದು ಅಂತ. ಆವತ್ತು ಅಷ್ಟೇ ಹೇಳಿದರೆ ಸಾಲನೇ ತಗೊಂಡು ಹೋಗ್ತಾಯಿದ್ರು ಏನೋ. ಹೇಳಿದೆ ಈ ಥರ ಬರ್ತಾಯಿದ್ದೀನಿ ಅಂದರೆ, ಮೊದಲೇ ಹೇಳಿದ್ದೀನಿ ಅವಳಿಗೆ ಅದೇ ಥರನೇ ಮಾಡೋದು. ಸರಿ ಇನ್ನೇನು ಮಾಡೋದು, ಈ ಥರನೂ ಇರ್ತಾರೆ. ಹೇಳಿ ತೊಗೊಂಡು ಹೋಗ್ಬಿಡ್ತಾರೆ ನೈಸಾಗಿ. ಏನು ಮಾಡೋಕ್ಕೂ ಆಗಲ್ಲ, ಸುಮ್ಮನೆ ಇರೋಕ್ಕೂ ಆಗೋದಿಲ್ಲ, ಇದು ಮಾಡೋಕ್ಕೂ ಆಗೋದಿಲ್ಲ ಆ ಥರ. ಇದೆಲ್ಲನೂ ಮಡಚಿ ಎಲ್ಲನೂ ಮಾಡ್ತಾಯಿದ್ದೆ. ಇನ್ನು ನಮ್ಮ ಕೋಳಿಗಳೆಲ್ಲನೂ ಬೆಳಗ್ಗೆಯಿಂದ ಮೇವೇನು ಹಾಕಿರಲಿಲ್ವಲ್ಲ ಕೋಳಿಗಳಿಗೆ, ನಾಯಿಗಳಿಗೆ ಎಲ್ಲನೂ. ಅದನ್ನು ನಾನು ಹಾಕೋಣ ಅಂತ ಹೇಳಿಬಿಟ್ಟು ಅವು ಬಂದು ಸೌಂಡ್ ಮಾಡ್ತಾಯಿದ್ದಾವೆ ನಾನಿಲ್ಲಿ ಒಳಗಡೆ ಇದ್ದರೆ. ಅದಕ್ಕೆ ಇನ್ನು ಅವುಗಳಿಗೂ ಏನಾದರೂ ಮೇವು ಹಾಕಿ ಬರೋಣ. ಎಲ್ಲನೂ ಮಡಚಿ ಅವ್ರಿಗೆ ಹಾಕಿ ಇಡ್ತಾಯಿದ್ದೀನಿ. ಇನ್ನು ಇವಾಗ ಕೋಳಿಗಳಿಗೆ ಏನಾದರೂ ತಿಂಡಿ ಹಾಕೋಣ. ಫ್ರೆಂಡ್ಸ್, ಇಲ್ಲಿರೋ ಕಲ್ಲುಗಳು ತಗೊಂಡು ನನ್ನ ಮಗನಿಗೆ ಹೇಳಿದೆ ಅಲ್ಲಿ ಸೆಟ್ ಮಾಡು ಅಂತ ಹೇಳ್ಬಿಟ್ಟು. ಇಲ್ಲಿ ನೈಟ್ ಟೈಮು ಇಲ್ಲಿ ಬಚ್ಚಿಡ್ತೀವಲ್ಲ, ಇಲ್ಲಿಗಿಂತೂ ಇಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೀರು ಎಲ್ಲ ಅಂದರೆ ಮಳೆ ಬಂದರೆ ನೀರು ಬರುತ್ತೆ. ಅದಕ್ಕೋಸ್ಕರ ಈ ಥರ ಕಲ್ಲು ಎಲ್ಲ ಹಾಕಿ ಮಾಡಿದ್ರೆ ಸರೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ಸಿದ್ದೀನಿ. ನೆನ್ನೆ ಎಲ್ಲ ಪಾಪ ಸಾಯಂಕಾಲ ನನ್ನ ಮಗನೇ ಹಾಕಿದ್ದು, ಕತ್ಲಾಗೋಗಿತ್ತು. ಅದಕ್ಕೆ ಇನ್ನು ಮಣ್ಣು ಎಲ್ಲನೂ ಹಾಕಿದ್ರೆ ಎಲ್ಲ ಸೆಟ್ ಮಾಡಿದ್ರೆ ಇಲ್ಲೇ ಕೋಳಿಗಳನ್ನ ಮುಚ್ಚಿಡೋಣ ಅಂತ ಹೇಳಿಬಿಟ್ಟು. ನೋಡಿ ಏನೆಲ್ಲ ಸರ್ಕಸ್ ಮಾಡ್ತಾಯಿದ್ದಾವೆ. ಅಲ್ಲಿ ಇಡುತ್ತೆ, ಆದರೆ ಇದು ಗಲೀಜೆಲ್ಲ ಮಾಡ್ತಾ ಇರ್ತವೆ ಜಾಸ್ತಿ. ಅಲ್ಲಾದರೂ ಹಾಕಿದ್ರೆ ಏನಾದರೂ ಸ್ವಲ್ಪ ಕ್ಲಿಯರ್ ಆಗುತ್ತಾ ನೋಡೋಣ ಅಂತ ಹೇಳ್ಬಿಟ್ಟು. ನೋಡಿ ಅಲ್ಲಿ ಹಾಕಿದ್ರೂ ಬರ್ತೈತೆ. ನೋಡಿ ಜಗಳ ನೋಡಿ ಇಲ್ಲಿಟ್ಟಿದ್ದೀನಿ, ಹಾಕಿ ನುಂಗ್ಬಿಡ್ತೈತೆ. ಬಾ ಕೋತಿ ಅದು ಹೂವು ಬಿಟ್ಟಿತ್ತು, ಮಾವಿನಕಾಯಿ ಅದು ಗಿಡ ಹೂವು ಬಿಟ್ಟಿತ್ತು. ರೆಂಬೆನೆ ಕಚ್ಚಿ ಬಿಸಾಕ್ತೈತೆ. ಏನು ಮಾಡೋದು, ಅದೇನು ಯೂಸ್ ಇಲ್ಲ, ಏನೂ ಇಲ್ಲ. ಕೋತಿಗಳಂದೈತೆ ಏನೋ ಗೊತ್ತು. ಹೋಗು, ಏನು ಮಾಡೋಕ್ಕೂ ಇಷ್ಟ ಆಗೋದಿಲ್ಲ. ನೋಡಿ ಯಾವ ಥರ ಇದ್ದಿದ್ದು. ನೋಡಿ ಈ ಗಿಡಗಳು ಮತ್ತು ಇನ್ನೂ ಒಂದು ರೆಂಬೆನ ಕಿತ್ಕೊಂಡು ಹೋಗ್ತೈತೆ. ಏನಿದೆ ಅದರಲ್ಲಿ? ಗಿಡಗಳು ಉಳ್ಬೇಕು ಅಂದರೆ ಈ ಕೋತಿಗಳ ಕಾಟ, ಹಾಗೆ ನಮ್ಮ ಯಜಮಾನ್ರ ಕಾಟ ಕೂಡ. ಏನಾದರೂ ಬೆಳೀತಾ ಇಟ್ಟಿದ್ದೀನಿ ಅನ್ನೋಷ್ಟೊಳಗೆ ನಮ್ಮ ಯಜಮಾನ್ರು ಬೇರೆ ಎತ್ತಿಸ್ಬಿಡು, ಇದು ಇರಬಾರ್ದು, ಅದು ಇರಬಾರ್ದು, ಎತ್ಬಿಡು ಅಂತ ಹೇಳ್ತಾರೆ. ನಾನು ಎತ್ತದಿದ್ರೆ ನನ್ನ ಮಗನ ಕೈಯಲ್ಲಿ ಎತ್ತಿಸ್ಬಿಡ್ತಾರೆ.
ಮತ್ತು ಈಗ ಓಕೆ ಎಲ್ಲ ಬೆಳೀತಾ ಇದೆ, ಚೆನ್ನಾಗಿ ಹೂವು ಬರ್ತಾ ಇದೆ ಅನ್ನೋಷ್ಟೊಳಗೆ ಈ ಕೋತಿಗಳು ಕಿತ್ತಾಕ್ತವೆ. ಇದೇ ಥರ ನೆನ್ನೆನೂ ಅಷ್ಟೇ ಇಲ್ಲಿ ಒಂದು ಪಿಂಕ್ ಕಲರ್ ಹೂವು ಬಿಟ್ಟಿತ್ತು, ಹೊಟ್ಟೆ ನೋವಾಯಿತು, ರೆಂಬೆನೇ ಕಿತ್ಕೊಂಡು ಹೊಟ್ಟೋಯ್ತು ಫ್ರೆಂಡ್ಸ್. ಇಷ್ಟು ಇರೋದಕ್ಕೆ ಏನಕ್ಕೆ ಗಿಡ ಇರುತ್ತೆ ನೋಡಿ. ನೆನ್ನೆ ಹೂವು ಎಲ್ಲ ಬಿಟ್ಟಿತ್ತು, ಮೊಗ್ಗು ನೋಡಿ ಈ ಥರ ಮೊಗ್ಗಲ್ಲಿ ಉದ್ದ ಎಲ್ಲ ಉತ್ತು ಹೂವು ಇನ್ನೇನು ಅರಳ್ತಾ ಇತ್ತು, ಕಿತ್ತಾಕ್ತು. ಅದಕ್ಕೆ ಗಿಡಗಳನ್ನ ನೆಡಬೇಕು ಅಂದ್ರೇ ಇಷ್ಟ ಆಗ್ತಾಯಿಲ್ಲ. ಈ ಕೋತಿಗಳ ಹತ್ರ ನಮ್ಮ ಯಜಮಾನ್ರ ಹತ್ರ ನೋಡಿ ತೊಗೊಂಡೋಗಿದೆ, ಎತ್ಕೊಂಡು ಏನೋ ಮಾಡ್ತಾಯಿತ್ತು ನೋಡಿ. ಸುಮ್ಮನೆ ಅದನ್ನು ಕಚ್ಚಿ ತಿಂತಾಯಿತ್ತು ಒಳಗಡೆ ಇರೋದನ್ನು. ಇದೇ ಥರನೇ ಬನ್ನಿ. ಆವಾಗಲೇ ಹಾಲು ಇಟ್ಟಿದ್ದೆ, ಬಾಟ್ಲು ಅಲ್ಲಿ ಬೆಳಗ್ಗೆ ತರಿಸಿದ್ದು ಅಂತ ಹೇಳ್ದಲ್ಲ, ಹಾಲಿಟ್ಟು ಮತ್ತು ಅವ್ರು ಯಾರೋ ಬಟ್ಟೆಗೆ ಬರ್ತೀವಿ ಅಂತ ಹೇಳಿದ್ರಲ್ವ, ಅವ್ರದ್ದು ಮಡಚಿ ಶೆಟ್ ಹೋಯ್ತು. ನಾನು ಕಡಿಮೆ ಇಟ್ಟಿದ್ದೀನಿ ಅಂದ್ಕೊಂಡೆ, ಎಲ್ಲ ಬಂದ್ಬಿಡ್ತು. ಓಕೆ, ಈಗ ತಾನೇ ಬಂದ್ಬಿಡ್ತು. ನಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೆ, ನಾನು ನನ್ನ ಮಗ ಇಬ್ಬರು. ಹೋಯ್ತು ಇವಾಗ. ಸಣ್ಣದಾಗಿಟ್ಟಿದ್ದೆ ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ಹೋಯ್ತು. ಕ್ಲೀನ್ ಮಾಡಬೇಕು. ನನಗೆ ಅಡುಗೆ ಎಲ್ಲನೂ ಕ್ಲೀನಾಗೇ ಎಲ್ಲ ಮಾಡ್ತೀನಿ, ಎಲ್ಲ ಕ್ಲೀನಾಗಿ ಮಾಡ್ತೀನಿ. ಆದರೆ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಮಾತ್ರ ಬರೋದಿಲ್ಲ. ಎಷ್ಟೇ ಟ್ರೈ ಮಾಡಿದ್ರು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಮಾತ್ರ ಬರೋದಿಲ್ಲ. ಇನ್ನು ಅದಾಗಿದ್ದಾದಮೇಲೆ ಐಬ್ರೋಗಳಿಗೆ ಇನ್ನೂ ಬರ್ತಾನೇ ಇದ್ದರು. ಈ ಮುಂಚೆ ಕೂಡ ನಾನು ಇಲ್ಲದೆ ಇರೋವಾಗ ಬಂದು ವಾಪಸ್ಸು ಹೋಗಿದ್ರಂತೆ. ನೆಕ್ಸ್ಟು ಇನ್ನೂ ಬರ್ತಾರೆ, ಇನ್ನೂ 2 ಡೇಸ್ ಆ ಥರ ಇದೆಯಲ್ಲ, ಅವಾಗ ಬರ್ತಾರೆ. ನಾನು ಸರಿ ಇವಾಗ ಬಟ್ಟೆ ಕೊಡೋಕ್ಕೆ ಹಾಗೆ ಐಬ್ರೋಸ್ ಮಾಡಿಸ್ಕೊಳೋಕ್ಕೆ ಅಂತ ಹೇಳಿಬಿಟ್ಟು ಕೆಲವೊಬ್ಬರು ಬಂದಿದ್ದರು. ಮೊದಲು ಇಬ್ಬರು ಬಂದರು, ಮತ್ತು ಇನ್ನು ಅವ್ರದ್ದಾಗಿದ್ದಾದಮೇಲೆ ನೆಕ್ಸ್ಟ್ ಇಬ್ಬರು ಬಂದರು. ಆ ಥರ ಎಲ್ಲ ಆಗ್ತಾಯಿದೆ. ಈ ಹಿಂದಿನ ವಿಡಿಯೋದಲ್ಲಿ ನಾನು ನನ್ನ ಮಗನ ಕಾಲೇಜ್ ಫಂಕ್ಷನ್ನು ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತೇಳ್ಬಿಟ್ಟು ಹಾಕಿದ್ದೀನಿ. ನಿಮಗೆ ಬೇಕಿದ್ದರೆ ಹೋಗಿ ನೋಡ್ಕೊಬೋದು ಈ ಹಿಂದಿನ ವಿಡಿಯೋದಲ್ಲಿ. ಆ ದಿನವೇ ಕಂಟಿನ್ಯೂಷನ್ನು ವ್ಲಾಗ್ ಆಗಿರುತ್ತೆ. ನಾನು ಕಾಲೇಜಿಂದ ಅಂದರೆ ಫಂಕ್ಷನಿಂದ ಮನೆಗೆ ಬಂದ್ಬಿಟ್ಟ ಮೇಲೆ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಆ್ಯಸ್ ಯೂಶುವಲ್ ನನ್ನ ಕೆಲಸ ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇದೇ ಥರನೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ಗಳಲ್ಲೂ ನನ್ನ ಲೈಫ್ ಸ್ಟೈಲ್ ರೊಟೀನು ಎಲ್ಲನೂ ತೋರಿಸ್ತಾನೇ ಇದ್ದೀನಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಕೆಲವೊಬ್ಬರಿಗಾದರೂ ಅಂತೇಳಿ ಅಂದ್ಕೊಂಡು. ಇಲ್ಲಿ ಬಂದ್ಬಿಟ್ಟು ನಾನಲ್ಲಿ ಚಕ್ಲಿ ಮುರುಕು ಅಂತ ಹೇಳ್ತೀವಲ್ಲ, ಆ ಕವರು ಇಟ್ಟಿದ್ರೆ ತಗೊಂಡು ಓಡಿವೇ ಬಂದ್ಬಿಟ್ಟಿದೆ ರೋಡಿಗೆ. ಒಂದೇ ತಗೊಂಡು ನೋಡಿ, ಅಷ್ಟಿದ್ರೆ ಸರಿ. ಅಲ್ಲೆಲ್ಲ ಮಣ್ಣಲ್ಲಿ ಎಲ್ಲ ಹಾಕಿ ಹಾಳು ಮಾಡುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಒಳಗಡೆ ಹಾಕ್ತೀನಿ ಬನ್ನಿ ಅಂತೇಳ್ಬಿಟ್ಟು ಕರ್ಕೊಂಡು ಬರ್ತಾಯಿದ್ದೀನಿ. ಎಲ್ಲದಕ್ಕೂ 3ಕ್ಕೂ ಸರಿ ಹೋಗೋ ಥರ ಹಾಕಿದ್ರೆ ಸರಿ ಹೋಗುತ್ತಲ್ವ, ಇಲ್ಲಾಂದರೆ ಅಲ್ಲಿ ಹೋದರೆ ಒಂದೇ ಒಂದು ತಿಂದ್ಕೊಂಡಿರುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಹಾಕಿದೆ. ಅದು ಎಷ್ಟು ಬೇಗ ತಗೊಂಡು ಓಡಿ ಹೋಗ್ತಾಯಿದೆ ಗೊತ್ತಾ, ಅದನ್ನು ನೋಡಿ ನಗು ಬಂತು. ಇನ್ನು ಕಾಲೇಜ್ ಫಂಕ್ಷನ್ ಆಗೋಯ್ತಂತೆ ಬೇಗ. ಅಂದರೆ ಅದೇ ಅವರೆಲ್ಲ ಸ್ಪೀಚ್ ಕೊಡೋದು ಅದು ಇದು ಎಲ್ಲನೂ ಇತ್ತು. ಅದೇ ನನ್ನ ಮಗ ಸ್ಟೋರಿ ಹೇಳ್ತಾಯಿದ್ದೀನಿ, ಏನೆಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು. ಬಂದ ತಕ್ಷಣ ಏನಾದರೂ ಅಲ್ಲಿ ಏನಾದರೂ ಆಗಲಿ ಹೇಳ್ಬಿಡ್ಬೇಕು ಬಂದ ತಕ್ಷಣ. ಆ ಥರ ಆಯಿತು ಈ ಥರ ಆಯಿತು. ಇನ್ನೊಂದು ಫಂಕ್ಷನ್ನು ಡ್ಯಾನ್ಸ್ಗಳು ಆ ಥರ ಎಲ್ಲ ಇತ್ತು. ಇನ್ನು ನೆಕ್ಸ್ಟು ಜನವರಿಗೆ ಆ ಥರ ಆಡಿಸ್ತಾರಂತೆ ಅದು ಇದು ಅಂತ ಹೇಳ್ತಾ ಇದ್ದ. ಸರಿ ಅಂತೇಳ್ಬಿಟ್ಟು ಕೇಳಿಬಿಟ್ಟು ಇನ್ನು ಆ್ಯಸ್ ಯೂಶುವಲ್ಲು ಅವತ್ತು ಸೋಮವಾರ ಸಂತೆ ಏನೋ ತೊಗೊಂಬಂದ್ಬಿಟ್ಟಿದ್ದೆ. ಇನ್ನು ಅಡುಗೆ ಕೆಲಸ ಅದು ಇದು ದೀಪ ಹಚ್ಚೋದು ದೇವ್ರ ಮುಂದೆ ಆ ಥರ ಎಲ್ಲನೂ ಇರುತ್ತೆ. ಅದೆಲ್ಲ ಆಗಿದ್ದು ಆಯಿತು. ಇದಾಗಿರುತ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.